ರಾಜ್ಯ ಕಾಂಗ್ರೆಸ್ನಲ್ಲಿ ಇವಾಗ ಡಿಸಿಎಂ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಸ್ತಿ ಶುರುವಾಗಿದೆ. 3 ಡಿಸಿಎಂ ಬೇಕು ಅಂತ ಸಿದ್ದರಾಮಯ್ಯನವರ ಆಪ್ತರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಈ ಟೈಮಲ್ಲಿ ಇದೆಲ್ಲ ಬೇಕಾ ಅಂತ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಗರಂ ಆಗಿದ್ದಾರೆ. ಇವೆಲ್ಲದರ ಮಧ್ಯೆ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದೆ. ಇದು ಸದ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು. ಇದರ ಬಗ್ಗೆ ನಾನು ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮಗೆ ತೋರಿಸ್ತೀನಿ. ಡಿಸಿಎಂ ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಅಷ್ಟೇ ಪ್ರಸ್ತಾಪ ಮಾಡಿದ್ರು ಅಂತ ಹಾಗೇನಿಲ್ಲ. ಒಟ್ಟು ಮಾಡಬೇಕಂತ ಅಷ್ಟೇ ಹೇಳಿದ್ರು, ಅಷ್ಟೇ ಅಂತೇನಿಲ್ಲ, ಒಟ್ಟಾಗಿ ಹೇಳಿದ್ರು. ಸರ್ಕಾರಕ್ಕೆ 6 ತಿಂಗಳು ತುಂಬುತ್ತಲೇ ಶುರುವಾಯಿತು ಡಿಸಿಎಂ ಪಟ್ಟಕ್ಕಾಗಿ ಫೈಟ್. ಸಿಎಂ ಡಿಸಿಎಂ ದೆಹಲಿಗೆ ಹೋದಾಗಲೇ ಸಭೆ ಸೇರೋ ಸಂಪ್ರದಾಯ ಶುರುವಾಗಿತ್ತು. ಮೊನ್ನೆ ಕೂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು. 5 ಪ್ರಭಾವಿ ಸಚಿವರು ಆ ಮೀಟಿಂಗ್ನಲ್ಲಿ ಸೇರಿದ್ರು. ಅಲ್ಲಿಂದಲೇ ಪ್ರಬಲವಾಗಿದ್ದು 3 ಡಿಸಿಎಂಗಳಿಗಾಗಿ ಪೈಪೋಟಿ. ಡಿಸಿಎಂ ಆಗಿರುವ ಡಿ.ಕೆ. ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕುವ ರಣತಂತ್ರವಾಗಿ ಸಿಂಗಲ್ ಡಿಸಿಎಂ ಅಲ್ಲ 3 ಡಿಸಿಎಂ ಬೇಕು ಎಂಬ ಪಟ್ಟು ಇದೀಗ ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿದೆ. ವರಿಷ್ಠರ ಮುಂದೆ ದಲಿತ ಸಚಿವರು ಬಿಗಿಪಟ್ಟು ಹಿಡಿದಿದ್ದಾರೆ. ಸಭೆ ಮೇಲೆ ಸಭೆ ಮಾಡಿ ಒತ್ತಡ ತಂತ್ರ ಹಾಕ್ತಿದ್ದಾರೆ. ಸಚಿವರ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಹೈಕಮಾಂಡ್ ಅಲರ್ಟ್. ಡಿಸಿಎಂ ದಂಗಲ್ಗೆ ಪರಿಹಾರಕ್ಕಾಗಿ ಸುರ್ಜೇವಾಲಾ ಸಕ್ಸಸ್. ರಹಸ್ಯ ಸಭೆ ನಡೆಸಿದ್ದ ದಲಿತ ನಾಯಕರ ಜೊತೆ ಸುರ್ಜೇವಾಲಾ ಕಳೆದ ರಾತ್ರಿ ಸಭೆ ಮಾಡಿದ್ರು. ಸಭೆಯಲ್ಲಿ 5 ಸಚಿವರು 3 ಡಿಸಿಎಂ ಸ್ಥಾನ ಸೃಷ್ಟಿಗೆ ಪಟ್ಟು ಹಿಡಿದ್ರು. ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಕೆಎಚ್ ಮುನಿಯಪ್ಪ, ಪರಮೇಶ್ವರ್ ಒತ್ತಾಯ ಇದೇ ಆಗಿತ್ತು. ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಪಟ್ಟ ನೀಡಬೇಕೆಂಬುದು ಇವರೆಲ್ಲರ ಒಕ್ಕೊರಲ ಬೇಡಿಕೆ. ಲೋಕಸಭೆಗೆ ಅನುಕೂಲ ಆಗುವ ಲೆಕ್ಕಾಚಾರ ಮುಂದಿಟ್ಟಿರುವ ಈ ಸಚಿವರು ಡಿ.ಕೆ. ಶಿವಕುಮಾರ್ ಲೋಕ ರಣತಂತ್ರಕ್ಕೂ ಟಕ್ಕರ್ ಕೊಡುವ ತಂತ್ರಗಾರಿಕೆ ರೂಪಿಸಿದ್ದಾರೆ. ಬಿಜೆಪಿ ಸೋಲಿಸಬೇಕೆಂದ್ರೆ ಜಾತಿವಾರು ಮತಗಳನ್ನು ಸೆಳೆಯಬೇಕು. ಜಾತಿವಾರು ಮತ ಸೆಳೆಯಲು ದಲಿತ, ಲಿಂಗಾಯತ, ಅಲ್ಪಸಂಖ್ಯಾತ ಡಿಸಿಎಂ ಸೃಷ್ಟಿಸಿ ಎಂದು ಪಟ್ಟು ಹಿಡಿದಿದ್ದಾರೆ. ಕೆಲವರು ಹೇಳಿದ್ರು ನೋಡಿ, ಇನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ. ಡಿಸಿಎಂ ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಅಷ್ಟೇ ಪ್ರಸ್ತಾಪ ಮಾಡಿದ್ರು. ಅದಕ್ಕಾಗಿಯೇ ಏನು ಚರ್ಚೆ ಮಾಡಿಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಸಲಹೆ ಮಾಡ್ಬೋದು. ಸಲಹೆ ಮಾಡಿದ್ದಾರೆ ಕೆಲವರು. ಅದನ್ನ ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತೇಳಿ ಅಭಿಪ್ರಾಯ ಕೆಲವ್ರು ಹೇಳಿದ್ರು. ಅದನ್ನ ಅವರು ಹೈಕಮಾಂಡಲ್ಲಿ ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಜಾತಿಗಳ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ಜೊತೆ ಗುರುತಿಸಿಕೊಂಡಿದ್ದಾವ, ಅವ್ರಿಗೂ ಕೊಡಬೇಕಾಗ್ತದೆ. ಅದಕ್ಕೆ ಹೈಕಮಾಂಡ್ ಹೇಳಿ ಅಂತ ಸಂಬಂಧ ಅಂತ ಹಾಗೇನಿಲ್ಲ. ಒಟ್ಟು ಮಾಡಬೇಕಂತ ಅಷ್ಟೇ ಹೇಳಿದ್ರು, ಅಷ್ಟೇ ಅಂತೇನಿಲ್ಲ, ಮಾಡಬೇಕಂತ ಎಲ್ಲರೂ ಒಟ್ಟಾಗಿ ಹೇಳಿದ್ರು. ಬಹುತೇಕ ಸಚಿವರುಗಳ ಅಭಿಪ್ರಾಯನೂ ಕೂಡ ಡಿಸಿಎಂ ಹುದ್ದೆನ ಇತರೆ ಸಮುದಾಯದವರಿಗೆ ಆಯ್ಕೆ ಮಾಡಿದ್ರೆ ಆ ಸಮುದಾಯದ ಹೆಚ್ಚು ಮತಗಳು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಲಭಿಸುತ್ತದೆ ಅಂತಕ್ಕಂಥ ಒಂದು ದೃಢವಾದಂತಹ ಅಭಿಪ್ರಾಯ ಇದೆ. ಅಂತಿಮವಾಗಿ ನಿರ್ಣಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಇದೆಲ್ಲ ಆಂತರಿಕ ವಿಷಯಗಳು, ಇದೆಲ್ಲ ನಾವು ಓಪನ್ ಆಗಿ ಚರ್ಚೆ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ಇದೆಲ್ಲ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು. ಅಧ್ಯಕ್ಷರು, ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಎಐಸಿಸಿ ವರಿಷ್ಠರಿದ್ದಾರೆ. ನಾವು ಏನ್ ಮಾತಾಡಬೇಕು ಆ ಒಂದು ವಿಷಯಗಳನ್ನು ನಾವು ಅವ್ರ ಮುಂದೆ ನಾವು ಮಾತನಾಡ್ತೀವಿ. ಸುರ್ಜೇವಾಲಾ ಮನವೊಲಿಕೆಗೂ ಬಗ್ಗದ ಸಚಿವರು. ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಸಭೆ. ಸೀಕ್ರೆಟ್ ಸಭೆ ಮಾಡಿದ್ದ ಸಚಿವರೊಂದಿಗೆ ಸುರ್ಜೇವಾಲಾ ಮಾಡಿದ್ದ ಸಭೆ ವಿಫಲವಾಯಿತು. ಸುರ್ಜೇವಾಲಾ ಮನವೊಲಿಕೆಗೂ ಬಗ್ಗಲಿಲ್ಲ ಸಚಿವರು. ಪರಿಣಾಮ ಸಿಎಂ ಡಿಸಿಎಂರನ್ನ ಕರೆಸಿಕೊಂಡು ಸಭೆ ಮಾಡಿದ್ರು ಸುರ್ಜೇವಾಲಾ. ಡಿಸಿಎಂ ಹುದ್ದೆಯ ಕೂಗಿನ ಹಿಂದೆ ಯಾರಿದ್ದಾರೆಂಬ ಬಗ್ಗೆ ಚರ್ಚೆ ನಡೆಯಿತು. ಶುರುವಾಗಿರೋ ಡಿಸಿಎಂ ದಂಗಲ್ಗೆ ಪರಿಹಾರದ ಸೂತ್ರಗಳ ಬಗ್ಗೆ ಚರ್ಚೆ ನಡೆಯಿತು. ಸಿಎಂ ಹಾಗೂ ಡಿಸಿಎಂ ಕೂರಿಸಿಕೊಂಡು ಸಭೆ ಮಾಡಿದ್ರು ಸುರ್ಜೇವಾಲಾ. ಡಿಸಿಎಂ ಬೇಡಿಕೆ ತಣಿಸಲು ನಿಗಮ ಮಂಡಳಿಗೆ ಆಯ್ಕೆಯೇ ಪರಿಹಾರ ಎಂಬ ಸೂತ್ರ ಕಂಡುಬಂತು. 25 ಶಾಸಕರು, 25 ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹುದ್ದೆ ನೀಡುವ ಪ್ರಸ್ತಾಪವಾಯಿತು. ಮೊದಲ ಹಂತದಲ್ಲಿ ಒಟ್ಟು 50 ನಿಗಮ ಮಂಡಳಿ ಫೈನಲ್ ಮಾಡಬೇಕೆಂಬ ನಿರ್ಧಾರ ಆಯಿತು. ಆದರೆ ಶಾಸಕರಿಗೆ ಮೊದಲು ಹಂಚಿಕೆಗೆ ಅಡ್ಡಗಾಲು ಹಾಕಿದ್ದರು ಡಿಕೆಶಿ. ಕಾರ್ಯಕರ್ತರಿಗೂ ನಿಗಮ ಭಾಗ್ಯ ಕೊಡಬೇಕೆಂಬುದು ಡಿಕೆ ಪಟ್ಟು ಆಗಿತ್ತು. ಇಷ್ಟೆಲ್ಲ ಆಗ್ತಿದ್ರು 3 ಡಿಸಿಎಂ ವಿಚಾರ ಹೈಕಮಾಂಡ್ ಮುಂದೆ ಪ್ರಸ್ತಾವನೆ ಇಲ್ಲ. ಇದೆಲ್ಲ ಊಹಾಪೋಹ ಅಂದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. 3 ಜನ ಡಿಸಿಎಂ ಸ್ಥಾನ ಕೇಳ್ತಾರೆ. ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಬಂದಿಲ್ಲ, ನನ್ನ ನಂತರ ಏನಾದ್ರು ಬರ್ತದ, ಬಂದಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು. ಡಿಸಿಎಂ ಹುದ್ದೆ ಸೃಷ್ಟಿ ಹಿಂದಿದ್ದಾರ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ನೇರ ಆರೋಪ, ಕಚ್ಚಾಟಕ್ಕೆ ತಿವಿದ ಕೇಸರಿ ಟೀಮ್.
ಕಾಂಗ್ರೆಸ್ನಲ್ಲಿ 3 ಡಿಸಿಎಂ ಸ್ಥಾನಕ್ಕೆ ಫೈಟ್ ನಡೆಯುತ್ತಿರುವುದನ್ನ ಟೀಕಿಸಿದೆ ಬಿಜೆಪಿ. ಡಿಸಿಎಂ ಕ್ರಿಯೇಟ್ ಮಾಡ್ತಿರೋದೇ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಟೈಟ್ ಮಾಡಲು ಇದೆಲ್ಲ ಸಿದ್ದರಾಮಯ್ಯ ಪ್ಲಾನ್ ಎಂದು ಬಿಟ್ರು. DCM ಕ್ರಿಯೇಟ್ ಯಾರು ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಗೇಮ್ ಪ್ಲಾನ್ ಇದೆ. ಮುದ್ದಾಮ್ ಅವರು DK ಶಿವಕುಮಾರ್ ಅವ್ರನ್ನ ಅವ್ರಿಗೆ ಯಾವುದೇ ರೀತಿಯಾದಂಥ, ಯಾಕಂದ್ರೆ DCM ಒಬ್ಬರ ಆದ್ರೆ ಇವ್ರ ನಂತರ ಅವ್ರು ಪವರ್ ಸೆಂಟರ್ ಆಗ್ಯಾರ. ಈಗ ಪವರ್ ಸೆಂಟರ್ ನಾವು ಒಬ್ಬನೇ ಇರ್ಬೇಕಂತ ಅನ್ನೋದು ಸಿದ್ದರಾಮಯ್ಯನವರ ಒಂದು ಆಸೆ ಆಗಿದೆ. ಇವೆಲ್ಲವನ್ನು ಗಮನಿಸಿರುವ ಹೈಕಮಾಂಡ್ ಎಲ್ಲರಿಗೂ ಚುನಾವಣೆ ಟಾಸ್ಕ್ ನೀಡುವ ಸಾಧ್ಯತೆಗಳಿವೆ. ಚುನಾವಣೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಟಾರ್ಗೆಟ್ ರೀಚ್ ಆಗಿ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಗಮ ಮಂಡಳಿ ಹಂಚಿಕೆ ಮಾಡುತ್ತೇವೆ ಎಂಬ ವರಸೆ ತೆಗೆದರೂ ಅಚ್ಚರಿಯಿಲ್ಲ. ಹೀಗಾಗಿ ಇದೇ 11ಕ್ಕೆ ದೆಹಲಿ ಸಭೆಗೆ ಬರುವಂತೆ ಸಚಿವರುಗಳಿಗೆ ಹೈಕಮಾಂಡ್ ತಾಕೀತು ಮಾಡಿದೆ. 11ನೇ ತಾರೀಕು 28 ಜನ ಸಚಿವರನ್ನು ಕರೆದಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಲೋಕಸಭೆ ಇನ್ಚಾರ್ಜ್ ಮಾಡಿದ್ದಾರೆ. ಆ ಇನ್ಚಾರ್ಜ್ ಮಾಡಿರೋರನ್ನೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಡೆಲ್ಲಿಯಲ್ಲಿ ಮೀಟಿಂಗ್ ಇದೆ. ಸೊ ಸೀರೀಸ್ ಆಫ್ ಮೀಟಿಂಗ್ ಇದ್ದಾರೆ. ಈಗ ನೋಡೋಣ ಏನು ನಮ್ಮ ವಿಚಾರಗಳಂತೆ ನಮ್ಮ ಸ್ಥಿತಿಗತಿ ಇಲ್ಲಿರುವಂಥ ಪರಿಸ್ಥಿತಿಯನ್ನು ಅವರು ಜನರಲ್ ಸೆಕ್ರೆಟರಿ ಹೇಳಿದರು. ಯಾರಿಗೆ ನಿಲ್ಲಿಸಬೇಕು ಅಂತ ಎಲ್ಲ ಅವರು ಒಂದು ಶಿಫಾರಸ್ ಮಾಡಿದ್ದಾರೆ. ನಮ್ಮ ಅಬ್ಸರ್ವರು ನಮ್ಮ ಹೆಸರುಗಳು ಯಾವುದೂ ಇಲ್ಲ. ಈಗ 11ಕ್ಕೆ ಮತ್ತೆ ಡೆಲ್ಲಿ ಕರೆದಿದ್ದಾರೆ ಎಲ್ಲ ಸಚಿವರುಗಳನ್ನ. ಆದರೆ ಅದು ಎಲ್ಲ ಇಡೀ ದೇಶದಲ್ಲಿ ಎಲ್ಲರನ್ನೂ ಕರೆಸಿದ್ದಾರೆ. ಪಾರ್ಲಿಮೆಂಟ್ ಕೋಆರ್ಡಿನೇಟರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಜನ ಹೋಗ್ತಾ ಇದ್ದಾರೆ. ಯಾವ ಪಾರ್ಲಿಮೆಂಟ್ ಯಾರು ಉಸ್ತುವಾರಿ ಮಾಡಿ ಅವರೆಲ್ಲರೂ ಕೂಡ ಬರಕ್ಕೆ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.